ಎಲ್ರಿಗೂ ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ತಂದಿರುವಂತಹ ಹಾಗಲಕಾಯಿ ಹಣ್ಣಾಗಿದೆಯಾ? ಹಾಗಿದ್ರೆ ಈ ಥರದ ಒಮ್ಮೆ ಗೊಜ್ಜನ್ನು ಟ್ರೈ ಮಾಡಿ ನೋಡಿ. ಸಖತ್ತಾಗಿರುತ್ತೆ. ಊಟದೊಟ್ಟಿಗಾದರೂ ಆಗಿರಬಹುದು, ರೊಟ್ಟಿ ಜೊತೆಗೋ, ಚಪಾತಿ ಜೊತೆಗೋ ಎಲ್ಲದರ ಜೊತೆಗೆ ಸೂಪರ್ ಆದಂತಹ ಕಾಂಬಿನೇಷನ್. ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಇದನ್ನು ಒಮ್ಮೆ ಮಾಡಿದ ನಂತರ 15 ದಿವಸಗಳ ಕಾಲ ಕೆಡದಂತೆ ಇಡುವುದು ಹೇಗೆ ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು. ಬನ್ನಿ ಹಾಗಾದರೆ ಹಣ್ಣು ಹಾಗಲಕಾಯಿನ ಉಪಯೋಗಿಸ್ಕೊಂಡು ಯಾವ ಥರ ಗೊಜ್ಜನ್ನು ರೆಡಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಈ ಗೊಜ್ಜನ್ನು ಮಾಡಬೇಕಾದ್ರೆ ಮೊದಲಿಗೆ ನಾವಿಲ್ಲಿ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಳ್ಬೇಕಾಗುತ್ತೆ. ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಒಂದು ಸಣ್ಣ ಬೌಲ್ ಒಳಗಡೆ ಹಾಕ್ಬಿಟ್ಟು ಅದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿ ನೆನೆಯೋದಕ್ಕೆ ಬಿಡೋಣ. ಬಾಕಿ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸುವಷ್ಟು ಹೊತ್ತರಲ್ಲಿ ಇದು ಕೂಡ ನೆನೆದು ಸಿಗುತ್ತೆ ನಮಗೆ. ಇನ್ನಿಲ್ಲಿ ಹಣ್ಣಾಗಿರುವಂತಹ ಹಾಗಲಕಾಯಿನ ತಗೊಂಡಿದ್ದೀನಿ. 4 ದಿವಸಗಳ ಕಾಲ ಹಾಗೆಯೇ ಬಿಟ್ಟರೆ ಇದು ಹಣ್ಣಾಗುತ್ತೆ. ಕಾಯಿ ಹಾಗಲಕಾಯಿ ಆಗಿತ್ತು ತರಬೇಕಾದ್ರೆ. ನೀವು ನೋಡ್ಬೋದು ಈಗ ಇದರ ತೊಟ್ಟಿನ ಭಾಗವನ್ನೆಲ್ಲ ಸರಿಯಾಗಿ ತಕ್ಕೊಳ್ಬೇಕು. ಇನ್ನು ಇದರ ಒಳಗಡೆ ಇರುವಂತಹ ಬೀಜ ಕೂಡ ಹಾಗೆಯೇ ನಾವು ಉಪಯೋಗ ಮಾಡ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜಿ ಜೊತೆಗೆ ಹಾಕ್ಕೊಳ್ಳೋದಕ್ಕೆ. ಈಗ ಸ್ವಲ್ಪನೂ ಕಹಿ ಗೊತ್ತಾಗಲ್ಲ. ಇದು ಹಣ್ಣು ಹಾಗಲಕಾಯಿ ಆದ್ದರಿಂದ ಕಾಯಿಯಲ್ಲಿ ಇರುವಂತೆ ಕಹಿಯ ಅಂಶ ಸ್ವಲ್ಪನೂ ಕೂಡ ಇರೋದಿಲ್ಲ ಇದರಲ್ಲಿ. ಈಗ ಬೀಜವನ್ನು ತೆಗೆದು ಒಂದು ಸಪರೇಟಾಗಿ ತಟ್ಟೆಯಲ್ಲಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಇನ್ನು ಇದನ್ನು ಹೆಚ್ಚಿಕೊಳ್ಳುವಂತಹ ವಿಧಾನವನ್ನು ನೋಡಿಕೊಳ್ಳೋಣ. ನಾನು ವಿಡಿಯೋದಲ್ಲಿ ತೋರಿಸಿರೋ ಥರ ನೋಡ್ಬೋದು. ನೀವೀಗ ಉದ್ದಕ್ಕೆ ಸೀಳ್ ಮಾಡಿ ಸಣ್ಣ ಸಣ್ಣ ಪೀಸಸ್ ಆಗಿ ಇದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಈ ಥರದ ಹಾಗಲಕಾಯಿ ಸಿಕ್ಕಿದ್ರೆ ಹಲವಾರು ವಿಧಾನದಲ್ಲಿ ನಾವು ಇದನ್ನು ಗೊಜ್ಜನ್ನು ಮಾಡ್ಕೊಳ್ಬೋದು. ಆಮೇಲೆ ಪಲ್ಯವನ್ನು ಕೂಡ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಈಗ ಎಲ್ಲ ಹಾಗಲಕಾಯಿ ಹೋಳುಗಳನ್ನು ಹೆಚ್ಕೊಂಡಿದ್ದಾಯಿತು. ಇದನ್ನು ಇನ್ನೀಗ ಒಂದು ತಟ್ಟೆಯಲ್ಲಿ ಹಾಕಿಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಅದಕ್ಕೆ ಈಗ ನಾವು ತೆಗೆದಿಟ್ಟಂತಹ ಬೀಜವನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಬೀಜವನ್ನು ನೀವು ನೋಡ್ಬೋದು ತುಂಬಾ ಸಿಹಿಯಾಗಿರುತ್ತೆ. ಇದು ಬಾಯಿಗಂತೂ ಹಾಕಿದರೆ ಅದನ್ನು ಅಷ್ಟೇ ಹಾಗೆಯೇ ತಿನ್ನಬೇಕು ಅನಿಸುತ್ತೆ. ಈಗ ಇದರ ಮೇಲಿರುವಂತಹ ಈ ಕೆಂಪಾಗಿರುವಂತಹ ಭಾಗವನ್ನೆಲ್ಲ ನಾವು ತಗೊಂಡು ಬೀಜವನ್ನು ಸಪ್ರೇಟಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇದರ ಮೇಲಿನ ಸಿಪ್ಪೆಯ ಥರ ಇರುತ್ತಲ್ಲ, ಕವಚದ ಥರ, ಅದನ್ನು ಕೈಯಲ್ಲಿ ಈ ಥರ ಹಿಚುಕಿ ತೆಗಿಬೇಕು. ರಸವನ್ನು ಮಾತ್ರ ನಾವೀಗ ಗೊಜ್ಜಿಗೆ ಉಪಯೋಗ ಮಾಡಿಕೊಳ್ಬೇಕು. ಈಗ ನೋಡಬಹುದು ಬೀಜವನ್ನು ಸಪ್ರೇಟಾಗಿ ಎತ್ತಿಡ್ತಾ ಇದ್ದೀನಿ. ಈಗ ಆ ರಸಕ್ಕೆ ನಾವಿನ್ನೀಗ ಹೆಚ್ಚಿಟ್ಟಂತಹ ಹಾಗಲಕಾಯಿ ಹೋಳುಗಳನ್ನು ಹಾಕ್ಕೊಳ್ಬೇಕು. ಎಲ್ಲ ಹಾಗಲಕಾಯಿಯ ಹೋಳನ್ನು ಹಾಕಿ ಆದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕೀಗ. ಒಂದು ಅರ್ಧ ಲೋಟದಷ್ಟು ನೀರನ್ನು ಈಗ ಹಾಕ್ಕೊಂಡಿದ್ದೀನಿ. ಇನ್ನಿದನ್ನು ಬೇಯೋದಕ್ಕೆ ಇಡೋಣ ಸ್ಟವ್ ಮೇಲೆ. ಈಗ ನೋಡ್ಬೋದು ಹುಣಸೆ ಹಣ್ಣನ್ನು ತಗೊಂಡಿದ್ದೀನಿ. ಚೆನ್ನಾಗಿ ನೆಂದಿದೆ ಇದು. ಇದರ ಪಲ್ಪನ್ನು ಈಗ ತಗೊಳ್ಬೇಕೀಗ. ಈಗ ನೋಡ್ಬೋದು ಹುಣಸೆ ಹಣ್ಣಿನ ಪಲ್ಪನ್ನು ರೆಡಿ ಮಾಡಿಕೊಂಡು ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾವಿಲ್ಲೀಗ ಇದಕ್ಕೆ ಹಾಕುವಂಥದ್ದು ಹಸಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ಬೇಕು. ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲವನ್ನು ಅದೇ ರೀತಿಯಾಗಿ ಕಟ್ ಮಾಡಿ ಸೈಡಲ್ಲಿ ಎತ್ತಿಡೋಣ. ಇನ್ನು ನೆಕ್ಸ್ಟ್ ಈಗ ಸ್ವಲ್ಪ ಮಡ್ಡಿ ಇಂಗನ್ನು ತಗೊಂಡಿದ್ದೀನಿ. ಅದನ್ನು ಕೂಡ ನೀರು ಹಾಕಿ ನೀರು ಮಾಡಿಕೊಳ್ಬೇಕು. ಈಗಾಗಲೇ ಸ್ಟವ್ ಮೇಲೆ ಇಟ್ಟಂತಹ ಹಾಗಲಕಾಯಿ ಹೋಳು ಕೂಡ ಒಂದು ಕುದಿ ಬರ್ತಾ ಇದೆ ನೋಡಿ. ಇನ್ನೀಗ ನಾವು ಹುಣಸೆ ಹಣ್ಣಿನ ಪಲ್ಪ್ ಇದೆಯಲ್ಲ ಅದನ್ನು ಈಗ ಆ್ಯಡ್ ಮಾಡ್ಕೊಳ್ಬೇಕು. ಆಮೇಲೆ ಹಸಿಮೆಣಸಿನ್ಕಾಯನ್ನು ಹೆಚ್ಚಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಇಲ್ಲಿಗ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕು. ಆಮೇಲೆ ಬೆಲ್ಲವನ್ನು ಕೂಡ ಹಾಗೆಯೇ ಇದಕ್ಕೆ ಗೊಜ್ಜಿಗೆ ಎಷ್ಟು ನೀವು ಹಾಕ್ತಿರೋ ಅಷ್ಟು ಸೂಪರಾಗಿ ಬರುತ್ತೆ. ಈಗ ನೋಡ್ಬೋದು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. 3 ರಿಂದ 4 ಪೀಸ್ ಆಗುವಷ್ಟು ಬೆಲ್ಲವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ನಿಮಗೆ ಈ ಥರದ ಗೊಜ್ಜಿಗೆಲ್ಲ ಬೆಲ್ಲ ಉಪ್ಪೆಲ್ಲ ಸ್ವಲ್ಪ ಜಾಸ್ತಿನೇ ಹಿಡಿಸತ್ತೆ. ಈಗ ಸರಿಯಾಗಿ ಕುದೀಲಿ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈಗ ಮಾಡ್ತಾ ಇದ್ದೀನಿ. ಆಮೇಲೆ ಇದು ಬೇಯೋದಕ್ಕೂ ಹಾಗೆಯೇ ಹಾಗಲಕಾಯಿ ಹೋಳೆಲ್ಲ ತುಂಬ ಟೈಮು ಹಿಡಿಯಲ್ಲ. ಈಗ ನೋಡ್ಬೋದು ನಾನಿಲ್ಲಿ ಕಾರ್ನ್ಫ್ಲೋರನ್ನು ತಗೊಂಡಿದ್ದೀನಿ. 1 ಸ್ಪೂನ್ ಆಗುವಷ್ಟು. ಅದಕ್ಕೆ ಒಂದು 1/4 ಲೋಟ ಆಗುವಷ್ಟು ನೀರನ್ನು ಹಾಕಿ ಸ್ವಲ್ಪ ಇದು ಥಿಕ್ನೆಸ್ಸಿಗಷ್ಟೇ ನಾನೀಗ ಹಾಕ್ತಾಯಿದ್ದೀನಿ. ಇದನ್ನು ನೋಡಿ ಚೆನ್ನಾಗಿ ನೀರು ಮಾಡ್ಕೊಳ್ಬೇಕು. ಕಾರ್ನ್ಫ್ಲೋರನ್ನು ಸರಿಯಾಗಿ ಮಿಕ್ಸ್ ಮಾಡಿ ಆದ ನಂತರ ಬೆಂದಿರುವಂತಹ ಹಾಗಲಕಾಯಿ ಹೋಳಿಗೆ ಇದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಕಿ ಆದ ನಂತರ ನೀವು ನೋಡ್ಬೋದು ಸ್ವಲ್ಪ ಹೊತ್ತಿನಲ್ಲೇ ಇದು ಥಿಕ್ನೆಸ್ ಬರುತ್ತೆ. ಕಾರ್ನ್ಫ್ಲೋರ್ನ ಮಿಶ್ರಣವನ್ನು ಹಾಕಿದರೂ ಆಗುತ್ತೆ, ಹಾಕದಿದ್ರೂ ಕೂಡ ಆಗುತ್ತೆ. ನಿಮಗೆ ಥಿಕ್ನೆಸ್ ಬರಬೇಕು ಅಂತಂದರೆ ಸ್ವಲ್ಪ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ನೋಡ್ಬೋದು ಇದನ್ನೀಗ ಸರಿಯಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಲಾಸ್ಟಲ್ಲಿ ನಾವೀಗ ಇಂಗಿನ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಇನ್ನು ಇಂಗಿನ ನೀರನ್ನು ಹಾಕಿ ಒಂದು ಕುದಿ ಬಂದರೆ ಸಾಕು. ಆಮೇಲೆ ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು. ತೀರಾ ಇದನ್ನು ಕುದಿಸೋದಕ್ಕೆ ಹೋಗಬಾರ್ದು.
ಈಗ ನೋಡ್ಬೋದು ಇನ್ನು ಕುದಿ ಬಂದ ನಂತರ ಆಫ್ ಮಾಡ್ತಾ ಇದ್ದೀನಿ. ಇನ್ನಿದಕ್ಕೆ ಚೆನ್ನಾಗಿ ಒಗ್ಗರಣೆಯನ್ನು ಒಂದು ಕೊಟ್ಕೊಳ್ಳೋಣ. ಖಾರಕ್ಕೆ ನಾವು ಆಗಲೇ ಹಸಿಮೆಣಸಿನಕಾಯನ್ನು ಹಾಕಿರೋದ್ರಿಂದ ಅಚ್ಚ ಖಾರದ ಪುಡಿಯನ್ನು ಹಾಕುವಂತಹ ಅವಶ್ಯಕತೆ ಇಲ್ಲ. ನೀವೇನಾದರೂ ಅಚ್ಚ ಖಾರದ ಪುಡಿಯನ್ನು ಹಾಕ್ತೀರಿ ಅಂತಾದರೆ ಅದು ಕೂಡ ಹಾಕ್ಕೊಳ್ಬೋದು, ಖಾರ ಇನ್ನೂ ಬೇಕು ಅನ್ನೋರು. ಈಗ ಒಗ್ಗರಣೆಗೆ ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಕಾಳನ್ನು ಹಾಕಿ ಆದ ನಂತರ ಒಣಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಸಾಸಿವೆ ಸಿಡಿದಾದ ನಂತರ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಆದ ನಂತರ ಒಗ್ಗರಣೆ ಕೂಡ ಹಾಕಿದರೆ ಸೂಪರ್ ಆದಂತಹ ಹಾಗಲಕಾಯಿ ಗೊಜ್ಜು ಕೂಡ ರೆಡಿಯಾಗುತ್ತೆ. ಇನ್ನು ಇದನ್ನು 15 ದಿವಸಗಳ ಕಾಲ ಸ್ಟೋರ್ ಮಾಡಿ ಇಡೋದು ಹೇಗೆ ಅಂತ ನೋಡೋಣ. ನಾವೀಗ ಒಂದು ಸಲ ಮಾಡಿ ಆದ ನಂತರ ಒಂದು 3 ದಿವಸದಿಂದ 4 ದಿವಸಕ್ಕೆ ಇದು ಏನು ಕೆಟ್ಟು ಹೋಗಲ್ಲ. ಆಮೇಲೆ ನಾವು ಇದನ್ನು ಎಷ್ಟು ಇದೆಯೋ ಪ್ರಮಾಣ ಅಷ್ಟನ್ನು ನಾವೀಗ ಸ್ಟವ್ ಮೇಲೆ ಇಟ್ಟು ಕುದಿಸ್ಕೊಂಡು ಪ್ರತಿ 4 ದಿವಸಕ್ಕೊಮ್ಮೆ ಕುದಿಸಿದರೆ ಸಾಕಾಗುತ್ತೆ. ಆಮೇಲೆ ಅದು ಅಷ್ಟೇ ಚೆನ್ನಾಗಿ ಉಳ್ಕೊಳ್ಳುತ್ತೆ. ಹಣ್ಣು ಹಾಗಲಕಾಯಿನ ಉಪಯೋಗಿಸ್ಕೊಂಡು ಯಾವ ಥರ ಗೊಜ್ಜನ್ನು ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಇವತ್ತಿನ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಹೊಸಬ್ರು ಯಾರಾದರೂ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ಹೆಚ್ಚಾಗಿ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಂತ ಹೇಳ್ತಾ ಅಲ್ಲಿ ತನಕ ನಮಸ್ಕಾರ.